ಇವ್ರು ನಷ್ಟೇ ಬಂದಿಲ್ಲ ಏನ್ ಸಾಯೋದಾಗಿತ್ತು ಇವ್ರ ಜೊತೆ ಸೇರಿ. ಯಾಕೆ ಫಸ್ಟ್ ಅದೇ ಲಗ ಬರ್ರಿ ಪೇಷಂಟ್ ಏನಾಗೈತಪ್ಪ ನಿಮ್ಗ ಕೈನು ಏನ್ ಮಾಡಕ್ಕೂ ಕೈನು ಮಾಡ್ಕೊಂಡಿದ್ದೀನಿ ಹಿಂಗ್ ಬಂದಿಲ್ಲ. ಯಾ ಕಡೆ ಎಕ್ಸ್ರೇ ತೆಗೆಸ್ಕೊ ಬಂದ್ವಿ ಈಗ ನನ್ ಕಡೆ ಕೊಡತ್ತಿಲ್ಲ ನಾನೇನ್ ಮಾಡಕ್ಕಾಗ್ತೈತಿ ನಿನಗ. ಒಂದ್ ಚೀಟಿ ಬರ್ದು ಕೊಡ್ತೇನೆ ಅಲ್ವಾ ಅಲ್ಲಿ ಮೆಡಿಕಲ್ ಹೋಗಿ ತಗೋಗ. ನೆಕ್ಸ್ಟ್ ಯಾರದೇ ಬರ್ರಿ ಹೋಗ್ನೆ. ತಲೆನೂ ಸ್ವಂತ ಕೆಲಸ ಏನ್ ಮಾಡಿದ್ರೆ ನಿನಗೆ ಈಗ ತಲೆನೂ ಬಂದೈತಿ ಈ ವಯಸ್ಸಿಗ. ಲೇಟ್ ಮಾಡಿ ಫೋನ್ ನೋಡ್ತೀವಿ ಟಿವಿ ನೋಡ್ತೀವಿ ಅಷ್ಟು ಲೇಟ್ ಮಾಡ್ಕೊಂಡ್ರಿ ಅಂದ್ರ ಅಭ್ಯಾಸ ಮಾಡೈತಿ ಈಗ ಅಭ್ಯಾಸ ಮಾಡ್ತಾರೆ. ಹೋಗ್ನಿ ನೆಕ್ಸ್ಟ್ ಅದೇ ನುಲ್ಕೊಂಡ್ ಬರತ್ತೀರಿ ಬಾಬಾ ಏನಾಗಿತ್ತು ನಿಲ್ವಾ ಒಟ್ಟು ನನಗೂ ಏನ ಕೈಲಿ ಸಿಗಿದ್ದೆ. ಹೊಟ್ಟೆನು ಯಾವಾಗಿಂದ ಆಗೈತೆ. ನೆನ್ನೆ ಏನ್ ತಿಂದೆ ಪಿಜ್ಜಾ ಬೆಳಗ್ಗೆ ಏನ್ ತಿಂದೆ ಬಿಸ್ಕೆಟ್ ಪಿಜ್ಜಾ ತಿಂತಿ ಇನ್ನೇನು ಹೊಟ್ಟೆನೂ ಬರ್ಲಿ ಇನ್ನೇನ್ ಬರ್ತೈತೆ. ಆ ಪೌಷ್ಟಿಕ ಆಹಾರ ತಿಂದ್ರೆ ಅಷ್ಟೇ ಹೊಟ್ಟೆನೂ ಹೋಗ್ತೈತಿ. ಬರೀ ಇದನ್ನ ತಿನ್ಕೋರಿ ನೀವು ಅಷ್ಟ. ಏನು ಔಷಧಿ ಕೊಟ್ಟೆ ಅಂತ ಹೋಗ್ಲಗ. ಹೀಗೆ ರೋಗಿಗಳ ಜೊತೆಗೆ ಒಟ್ಟಾಗಿ ನಡೆದುಕೊಂಡರೆ ರೋಗಿಗಳು ತಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಹೇಳಿಕೊಳ್ಳಲು ಹೆದರುತ್ತಾರೆ. ಇದು ರೋಗ ನಿರ್ಣಯಕ್ಕೆ ಕಾರಣವಾಗಬಹುದು. ವೈದ್ಯರು ತಮ್ಮ ಕೆಲಸದಲ್ಲಿ ಒತ್ತಡದಲ್ಲಿರಬಹುದು, ಅದು ನಿಜ. ಆದರೆ ರೋಗಿಗಳ ಜೊತೆಗೆ ಹೀಗೆ ಅಸಭ್ಯವಾಗಿ ನಡೆದುಕೊಳ್ಳಬಾರದು. ಸ್ನೇಹಮಯವಾಗಿ ನಡೆದುಕೊಳ್ಳಬೇಕು ಎಂದು ನಾವೀಗ ಪ್ರದರ್ಶಿಸುತ್ತೇವೆ. ಏನಾಯ್ತು? ಹೌದು, ರಾತ್ರಿ ಮಕ್ಕೊಂಡು ಎಷ್ಟು ಗಂಟೆ ಮಕ್ಕೊಂಡು ರಾತ್ರಿ? ಹೌದು, ಏನು ಅಷ್ಟು ಲೇಟಾಗಿ ಮಕ್ಕೊಂಡೆ ಅಕ್ಕ? ಹೌದು, ಅಭ್ಯಾಸ ಆಯಿತು. ಏನು ಈಗಿನ ಅಷ್ಟೆಲ್ಲ ಉದಾಹರಣೆ ಅಂತ ಹೇಳಿ ಮುಂದೆ ಈಗ ನಾಯಿಂದಕ್ಕೆ ಏನ್ ಟೆನ್ಷನ್ ಮಾಡ್ಕೋಕ್ ಹೋಗ್ಬೇಡ. ಆ ಕಡೆ ಅಷ್ಟು ಆರಾಮ ಆಗ್ತೈತಿ. ಏನ್ ಮಾಡ್ಕೊಳಕ್ ಹೋಗ್ಬೇಡ. ಅಲ್ಲಿ ಇರ್ತೈತೆ ಒಂದ್ ಸ್ವಲ್ಪ ಇಲ್ಲೇ ಕುಂದ್ರೆ ಏನ್ ಟೆನ್ಷನ್ ಮಾಡ್ಕೋಕ್ ಹೋಗ್ಬೇಡ. ನೆಕ್ಸ್ಟ್ ಬನ್ನಿ. ಏನಾಯ್ತು ಪುಟ್ಟಿ? ಸ್ಕೂಲಲ್ಲಿ ಎಲ್ಲರೂ ಕೊಡಿ ಅಂತ ನೀನಲ್ಲಿ ಕುಡಿದಿದ್ದಿ ರೋಗಿಯನ್ನು ಹಾಗೂ ನನ್ನ ಭೇಟಿಯ ಯಾರಿಗಾದರೂ ಅನ್ಯಾಯವಾದರೆ ಅಥವಾ ಜಗಳವಾದರೆ ನಾವು ಎಲ್ಲಿ ಹೋಗುತ್ತೇವೆ? ನಾವು ಎಲ್ಲಿ ಹೋಗುತ್ತೇವೆ? ಹಲೋ ಸ್ನೇಹ, ಮತ್ತೆ 10th ಓದಾತಿ ಏನಾಗ್ಬೇಕು ಅನ್ಕೊಂಡಿ ನೀನು? ನಾನು ಡಿಸಿ ಆಗ್ಬೇಕು ಅನ್ಕೊಂಡೇನಿ. ಡಿಸಿ ಅಂದ್ರೆ ಯಾರು? ಡಿಸಿ ಅಂದ್ರೆ ಜಿಲ್ಲೆಯ ಮುಖ್ಯ ಅಧಿಕಾರಿ. ಡಿಸಿ ಕೆಲಸ ಏನು? ಡಿಸಿ ಅವರು ಜಿಲ್ಲೆಯ ಎಲ್ಲ ಆಡಳಿತವನ್ನ ನೋಡ್ಕೊಳ್ತಾರೆ, ಜಿಲ್ಲೆಯಲ್ಲಿ ಶಾಂತಿಯನ್ನ ಕಾಪಾಡುತ್ತಾರೆ ಮತ್ತು ಜನರ ದೂರುಗಳನ್ನ ಸ್ವೀಕರಿಸುವುದು, ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ.